ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದಿದ್ದೀನಿ ನಾನು ಸಾಯಿಬಾಬಾ ಟೆಂಪಲ್ಗೆ, ನಮ್ಮ ಮನೆ ಹತ್ರ ಇರೋ ಸಾಯಿಬಾಬಾ ಟೆಂಪಲ್ಗೆ. ಯಾರಾದರೂ ತುಮಕೂರು ನನ್ನ ಸಬ್ಸ್ಕ್ರೈಬರ್ಸು ಅಥವಾ ವ್ಯೂವರ್ಸ್ ಇದ್ದರೆ ಗೊತ್ತೇ ಇರುತ್ತೆ ಸಾಯಿಬಾಬಾ ಟೆಂಪಲ್ ಎಲ್ಲಿರೋದು ಅಂತ. ಯಾರಿಗಾರು ಗೊತ್ತಿಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಡ್ರೆಸ್ನ ಕೊಟ್ಟಿರ್ತೀನಿ. ಗೂಗಲ್ ಮ್ಯಾಪ್ ಲಿಂಕು ಕೂಡ ಕೊಟ್ಟಿರ್ತೀನಿ. ಯಾರಾದರೂ ಬೇಕಂದರೆ ಬಂದು ಚೆಕ್ ಮಾಡ್ಕೋಬೋದು ಹೋಗಂಗಿದ್ರೆ. ತುಂಬ ಪವರ್ಫುಲ್ ಆಗಿರೋ ಅಂಥ ದೇವರು, ತುಂಬ ಚೆನ್ನಾಗಿ ಅಂದರೆ ಹೇಳಿದ್ದೆಲ್ಲ ಕೆಲಸ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಇಷ್ಟು ಜನ ಬರ್ತಿದ್ದಾರೆ. ಸೊ ಇದೆಲ್ಲ ಅಂದ್ಕೊಳ್ತಾ ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾವು ಸಾಯಿಬಾಬಾ ಟೆಂಪಲ್ ಒಳಗೆ ಹೋಗಿ ದರ್ಶನ ಮಾಡ್ಕೊಳ್ತಾ ಬರೋಣ. ನೋಡಿ, ದರ್ಶನ ಮಾಡೋದಕ್ಕೆ ಎಷ್ಟು ದೊಡ್ಡ ಕ್ಯೂ ಇದೆ. ಸೊ ಈ ದೊಡ್ಡ ಕ್ಯೂನ ನಾವು ಭೇದಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡು ಸೊ ನಾವೀಗ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ರಾಂಗ್ ರೂಟಲ್ಲಿ ಹೋಗೋದು ಏನು ಅಪರಾಧನೇ. ಸೊ ನಮ್ಗೆ ಏನಿದ್ರು ಫಸ್ಟು ದರ್ಶನ ಮಾಡಿಬಿಟ್ಟು ಅದಾದಮೇಲೆ ನಾವು ಪ್ರಸಾದಕ್ಕೆ ಹೋಗೋಣ ಅಂತ ಬಂದಿದ್ದು. ಆಲ್ಮೋಸ್ಟ್ ನಾವು ಬಂದಿದ್ದು 8:30 ಹಂಗಾಗಿತ್ತು ನಾನು ಮನೆ ಬಿಟ್ಟಾಗೇನೆ. ಸೊ ನನ್ನ ಮಗನಿಗೆ ಟೆಸ್ಟ್ ಎಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಓದಿಸ್ಬಿಟ್ಟು ಅದಾದಮೇಲೆ ನಾವು ಬಂದಿದ್ದು. ಅಂದರೆ ಕಂಪ್ಲೀಟಾಗಿ ಏನು ಓದಿರಲಿಲ್ಲ, ಒಂದು 50-60% ಓದಿದ್ದ. ಅದಾದಮೇಲೆ ಓದಿಸೋಣ ಅಂತ ಬಂದಿದ್ದು. ಈಗ ಒಳಗೆ ಬಂದಿದ್ದೀವಿ, ದರ್ಶನ ಕೂಡ ಮಾಡ್ತಾ ಇದ್ದೀವಿ. ದರ್ಶನ ಮಾಡಾದ್ಮೇಲೆ ನಾವು ಪ್ರಸಾದ ಮಾಡೋದಿರುತ್ತೆ. ಸೊ ಅದಕ್ಕೆ ಫಸ್ಟು ದರ್ಶನ ಮಾಡಿಕೊಂಡು ಅದಾದಮೇಲೆ ಪ್ರಸಾದ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಲೈಟಿಂಗ್ಸ್ ಹಾಕಿರೋದ್ರಿಂದ ವಿಡಿಯೋ ಅಷ್ಟು ಕ್ಲಾರಿಟಿ ಬರ್ತಿಲ್ಲ ಅಂತ ಅನಿಸುತ್ತೆ. ಮತ್ತು ಎಕ್ಸಾಕ್ಟ್ ನಾವು ಡೈರೆಕ್ಟ್ ಕಣ್ಣಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವರು. ಬನ್ನಿ ನಾವು ಪೂಜೆ ಮಾಡ್ಕೊಂಬಂದ್ಬಿಡೋಣ. ಸದ್ಯಕ್ಕೆ ಜಾಸ್ತಿ ಜನ ಇರೋದಕ್ಕೆ ನಾವು ಈಗ ಟೆಂಪಲಿಂದ ಹೊರಗೆ ಬರ್ತಾ ಇದ್ದೀವಿ. ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಟೆಂಪಲ್ ತುಂಬ ಚೆನ್ನಾಗಿದೆ. ಒಂದು ರೌಂಡ್ ಹೋಗಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಹೋಗಿ ನೋಡಿಕೊಂಡು ಯಾವ ರೀತಿ ಇದೆ ಅಂತ ಬರೋಣ. ಈ ಟೆಂಪಲಿಂದ ರೈಟ್ ಸೈಡ್ಗೆ ಹೋದರೆ 3 ದೇವಸ್ಥಾನಗಳು ಸಿಗ್ತವೆ. ಒಂದು ಗಣೇಶಂದು, ಒಂದು ಶಿವ ಪಾರ್ವತಿ, ಮತ್ತು ದತ್ತಾತ್ರೇಯ, ಮತ್ತು ರಾಮ ಸೀತೆ ಲಕ್ಷ್ಮಣ ಮತ್ತು ಹನುಮಂತಂದು ಸಿಗುತ್ತೆ. ಈ ದೇವಸ್ಥಾನ ವಿಗ್ರಹಗಳೆಲ್ಲನೂ ಅಮೃತ ಶಿಲೆಯಿಂದನೇ ಮಾಡಿದ್ದಾರೆ. ಅದು ಒಂದು ವಿಶೇಷ ಆಗಿದೆ. ಇದು ಎಲ್ಲ ದೇವಸ್ಥಾನಗಳಲ್ಲೂ ಸ್ವಲ್ಪ ಕಪ್ಪು ಶಿಲೆಯಿಂದ ಮಾಡಿರ್ತಾರೆ, ಬಟ್ ಇದು ಮಾತ್ರ ಸ್ವಲ್ಪ ಅಮೃತ ಶಿಲೆಯಿಂದನೇ ಮಾಡಿದ್ದಾರೆ. ಅದು ಈ ದೇವಸ್ಥಾನದ ವಿಶೇಷ ಅಂತಲೇ ಹೇಳ್ಬೋದು. ಮತ್ತು ಸ್ವಲ್ಪ ಮುಂದೆ ಹೋದರೆ ಈ ಥರ ಒಂದು ಸ್ಟ್ಯಾಚು ಸಿಗುತ್ತೆ. ಅದ್ರ ಪಕ್ಕ ಇಲ್ಲಿದೆಯಲ್ಲ, ಇದು ಯಾವಾಗ್ಲೂ ಹೋಮಗಳು ನಡೀತಾ ಇರ್ತವೆ. ಇಲ್ಲಿ ಯಾವಾಗಲೂ ಬಿಸಿ ಇರುತ್ತೆ. ನಾವು ಬಂದಾಗೆಲ್ಲ ನೋಡ್ತಾನೆ ಇರ್ತೀವಿ, ಮುಟ್ಟಿ ಎಲ್ಲನೂ ಯಾವಾಗ್ಲೂ ಬಿಸಿನೇ ಇರುತ್ತೆ. ಮತ್ತು ಇಲ್ಲಿ ಹಾರ ಹಾಕಿದಾರಲ್ಲ,
ದೇವ್ರದ್ದು ಸ್ಟ್ಯಾಚ್ಯೂಗೆ ಹಾರ ಹಾಕಿದಾರಲ್ಲ, ಅದು ಶ್ರೀ ಸಾಯಿಬಾಬಾ ಓಂ ಸಾಯಿಬಾಬಾ ಅಂತ ಬರೆದ್ಬಿಟ್ಟು 108 ಹಾರ ಅಥವಾ 101 ಹಾರನ ಆ ಥರ ಕಟ್ಬಿಟ್ಟು ಭಕ್ತಾದಿಗಳೆಲ್ಲ ಹಾಕಿರ್ತಾರೆ. ನಾನು ಹೀಗೆ ಬರ್ತಾನೆ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ನಿಮಗೆ. ದೇವಸ್ಥಾನ ಸುತ್ತಮುತ್ತ ಯಾವ ರೀತಿ ಇದೆ, ಒಂದಕ್ಕಿಂತ ಒಂದು ಟೆಂಪಲ್ಲು ಡಿಫ್ರೆಂಟ್ ಆಗಿರುತ್ತಲ್ಲ ಯಾವಾಗ್ಲೂ, ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಈವನ್ ಈ ಟೆಂಪಲಲ್ಲೂ ಕೂಡ ಈ ಥರ ಶೌಚಾಲಯಗಳಿದ್ದಾವೆ. ಶೌಚಾಲಯ ಪ್ರತಿಯೊಂದು ಟೆಂಪಲಲ್ಲಿ ಇರಲ್ಲ ನನಗೆ ಗೊತ್ತಿದ್ದಂಗೆ, ಬಟ್ ಸಾಯಿಬಾಬಾ ಟೆಂಪಲಲ್ಲಿ ಇದೆ ನೋಡಿ. ತುಂಬ ಭಕ್ತಾದಿಗಳಲ್ಲಿ ನಿಂತಿರೋದು, ತುಂಬ ವಿಂಡೋಸ್ಗಳು ಇದ್ದಾವೆ, ಅದರಲ್ಲಿಂದ ಎಲ್ಲ ನೋಡ್ಬೋದು. ಸೊ ಇವಾಗ ಬರ್ತಾ ಇದ್ದೀನಿ ಒಂದು ರೌಂಡು. ಇದು ಸ್ಟೆಪ್ಸ್ ಇದೆಯಲ್ಲ ಅದ್ರಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ, ಹಾಗೆ ನಡ್ಕೊಂಡು ಹೋಗ್ಬೋದು. ಈ ಕಡೆ ಬಂದರೆ ಇದು ರೋಡ್ ಇದೆ, ರೋಡಲ್ಲಿ ಎಲ್ಲ ಇದು ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ, ಅಷ್ಟು ದೊಡ್ಡ ರೋಡ್ ಇದೆ. ಇದು ಹಿಂದೆಗಡೆ, ಎಕ್ಸಾಕ್ಟ್ ಹಿಂದೆಗಡೆ ಟೆಂಪಲ್ ಹಿಂದೆಗಡೆ ಅಂಥದ್ದು. ಹೀಗೇನೆ ಮುಂದೆ ಬಂದರೆ ಇಲ್ಲಿ ದಾಸೋಹ ಎಲ್ಲ ನಡೆಯುತ್ತೆ, ಅದರದ್ದು ಒಂದು ಕೌಂಟ್ರ್ ಇದೆ, ತೋರಿಸ್ತೀನಿ ನಿಮಗೆ. ಇವಾಗ ಒಂದು ಇದು ವೆಹಿಕಲ್ ಬಂತು, ಸೊ ಅದಕ್ಕೋಸ್ಕರ ಅದನ್ನ ಕ್ಯಾಪ್ಚರ್ ಮಾಡಿದೆ. ಬನ್ನಿ, ಇವಾಗ ಕೌಂಟ್ರ್ ಇದೆ ನೋಡಿ, ಎಷ್ಟೆಷ್ಟು ದೊಡ್ಡ ದೊಡ್ಡದು ಇದು ಪಾತ್ರೆಗಳೆಲ್ಲ ಇಟ್ಟಿದ್ದಾರೆ. ಇದು ಮಧ್ಯಾಹ್ನದಿಂದ ದಾಸೋಹ, ಹೇಳಬೇಕು ಅಂದರೆ ಬೆಳಿಗ್ಗೆಯಿಂದನೇ ನಡೀತಾ ಇದೆ ದಾಸೋಹ ಎಲ್ಲ. ಸೊ ನಾವು ಹೋಗಿದ್ದು ಆಲ್ಮೋಸ್ಟ್ 8:30-9 ಅನಿಸುತ್ತೆ, ಸೊ ಅವಾಗ ಹೋಗಿರೋದು. ಮತ್ತು ಮಾಮೂಲಿ ದಿನಗಳಲ್ಲಿ ಹೋದಾಗ ಇಲ್ಲಿ ನಡೆಯುತ್ತೆ, ಇದ್ರೊಳಗೆ ನಡೆಯುತ್ತೆ. ಈಗ ಸದ್ಯಕ್ಕೆ ಶಾಮಿಯಾನ ಹಾಕ್ಸಿದ್ದಾರೆ, ಜಾಸ್ತಿ ಜನ ಬರ್ತಾರೆ ಅಂತ. ಸೊ ಇದ್ರೊಳಗೂ ಕೂಡ ಹೋಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇದು ಕೂಡ ದೊಡ್ಡ ಹಾಲ್ ಇದೆ, ಡೈನಿಂಗ್ ಹಾಲು, ಮತ್ತು ಕಿಚನ್ ಕೂಡ ಇದೆ. ಇಲ್ಲಿ ಸಾಯಿಬಾಬಾ ಸ್ಟ್ಯಾಚ್ಯೂನ ಕುಣಿಸಿದ್ದಾರೆ, ಸಾರಿ ಸಾಯಿಬಾ ಸ್ಟ್ಯಾಚ್ಯೂ ಅಲ್ಲ, ಅದು ಫೋಟೋನ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಕಿಚನ್ನು ಯಾವ ರೀತಿ ದೊಡ್ಡ ದೊಡ್ಡ ಮದುವೆಗಳಲ್ಲಿ, ಸಮಾರಂಭಗಳಲ್ಲಿ ಎಲ್ಲ ಮಠಗಳಲ್ಲೆಲ್ಲ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಇಲ್ಲೂ ಕೂಡ. ಮತ್ತು ನೀರಿಂದು ಎಲ್ಲನೂ ಚೆನ್ನಾಗಿ ಎಲ್ಲ ಇದು ಮಾಡಿದ್ದಾರೆ. ಸೊ ಇದೆಲ್ಲ ಒಂದು ಕಡೆಯಿಂದ ಇದಾಗ್ತಾ ಇದೆ, ಅಂದರೆ ತೋರಿಸಿದ್ದೀನಿ. ಯಾವುದೇದು ಐಟಮ್ಸ್ಗಳು ಬಂದಿದ್ದಾವಲ್ಲ ಅದೆಲ್ಲನೂ ಇಟ್ಟಿದ್ದಾರೆ. ಈಗ ಸದ್ಯಕ್ಕೆ ಇದ್ರ ಮುಂದೆ ಫೀಲ್ಡ್ ಇತ್ತು, ಸೊ ಇಲ್ಲಿ ಮೆಟ್ಲಿದೆ, ಇಲ್ಲೂ ಕೂಡ ನೀರು ಕುಡಿಯೋದೆಲ್ಲ ಇದೆ, ಇಲ್ಲಿ ಕೈ ತೊಳ್ಕೊಳೋದು ಕೂಡ ಇದೆ. ಸದ್ಯಕ್ಕೆ ಇಲ್ಲಿ ಇವಾಗ ಶಾಮಿಯಾನ ಹಾಕ್ಸಿದ್ದಾರೆ. ಇಲ್ಲೆಲ್ಲ ಫಸ್ಟು ಅಂದರೆ ಮಾಮೂಲಿ ದಿನಗಳು ಬಂದಾಗ ಇಲ್ಲೆಲ್ಲ ಫೀಲ್ಡ್ ಇತ್ತು. ಫೀಲ್ಡ್ ಇನ್ ದ ಸೆನ್ಸ್ ದೊಡ್ಡದಾಗಿ ಮೈದಾನದ ಥರ ಇತ್ತು, ಇದು ದೇವಸ್ಥಾನದ್ದೇನೆ. ಸೊ ಅದೆಲ್ಲ ವರ್ಕರ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಅಡುಗೆಯವರೆಲ್ಲ ಭಟ್ರುಗಳು. ಸೊ ಇಲ್ಲಿ ಕೂಡ ಕುಡಿಯೋ ನೀರಿಂದು ಎಲ್ಲ ಇದು ಮಾಡಿದ್ದಾರೆ. ಕೆಲವರು ವಾಶ್ ಮಾಡ್ತಿದ್ದಾರೆ, ಕೆಲವ್ರದ್ದು ಮತ್ತು ಇನ್ನೂ ಹೊಸ್ದಾಗಿ ಪ್ರಿಪೇರ್ ಮಾಡ್ತಿದ್ದಾರೆ. ಸುಮಾರು ಅಂದರೆ ಎಷ್ಟೊತ್ತು ತೊಗೊಂಡ್ವಿ ಅಂತ ಅಂದರೆ ಇದೆಲ್ಲನೂ ಅಂದರೆ ಇಲ್ಲಿ ಒಂದು ರೌಂಡ್ ಬರೋದಕ್ಕೇ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಹಿಡಿಯಿತು ಅನಿಸುತ್ತೆ. ಅಷ್ಟು ನಾನು ಎಡಿಟ್ ಮಾಡಿ ಹಾಕಿದ್ದೀನಿ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ. ನಾವು ಇವಾಗ ದೂರದಿಂದನೇ ಸಾಯಿಬಾಬಾನ ನಮಸ್ಕಾರ ಮಾಡ್ಕೊಂಡಿದ್ದೀವಲ್ಲ, ಆಮೇಲೆ ಸ್ವಲ್ಪ ರಶ್ ಕಡಿಮೆ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ರಶ್ ಎಲ್ಲ ಜಾಸ್ತಿ ಇತ್ತು, ಸೊ ಅದರಿಂದ ಇಲ್ಲಿ ಕೂಡ ಊಟಕ್ಕೆಲ್ಲ ಕೌಂಟ್ರುಗಳೆಲ್ಲ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ಕೂಡ ರಶ್ ಇದೆ. ಸೊ ಯಾವ್ದಾದ್ರು ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ತೊಗೊಳೋಣ ಅಂತ ತೊಗೊತಾ ಇದ್ದೀವಿ. ನಾವು ಇಲ್ಲಿ ಥರ್ಡ್ ಕೌಂಟ್ರು ಯಾವುದು ರಶ್ ಇಲ್ವಲ್ಲ ಅದನ್ನು ನೋಡಿಬಿಟ್ಟು ತೊಗೊಳೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. ನನ್ನ ಮಗ, ನಾನು, ನನ್ನ ಮಗಳು 3 ಜನ ಬಂದಿದ್ವಿ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಮಗೆ ಸಿಕ್ಕಿದ್ದು ಬಂದು ಖಾರ ಪೊಂಗಲ್ಲೇ ಸಂಜೆ ಜಾಸ್ತಿ ಬಡಿಸ್ತಾ ಇದ್ದಿದ್ದು. ಮಧ್ಯಾಹ್ನ ಎಲ್ಲ ಪಲಾವ್ ಎಲ್ಲ ಇತ್ತಂತೆ, ಇದಕ್ಕೆ ಮುಂಚೆ ಪುಳಿಯೋಗರೆ ಇತ್ತಂತೆ, ಅದೆಲ್ಲ ಕ್ಲೋಸ್ ಆಗಿತ್ತು ಅಷ್ಟರಲ್ಲಿ. ಸೊ ನಾನು ಅದನ್ನ ಖಾರ ಪೊಂಗಲ್ನೇ ತೊಗೊಂಡೋಗಿ ತಿನ್ನೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ, ಎಲ್ಲರೂ ನಿಂತ್ಕೊಂಡು ತಿಂತಾಯಿದ್ದಾರೆ, ಕೆಲವರು ಕುತ್ಕೊಂಡು ತಿಂತಾಯಿದ್ದಾರೆ ಚೇರ್ಸ್ಗಳಲ್ಲಿ. ನನಗೆ ನನ್ನ ಮಗಳಿರೋದ್ರಿಂದ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಕುತ್ಕೊಂಡು ತಿಂತಾಯಿದ್ದೀವಿ. ಅದಾದಮೇಲೆ ಅನ್ನ ಸಾಂಬಾರು ಕೂಡ ಹಾಕಿಸ್ಕೊಂಬಂದ. ಅನ್ನ ಸಾಂಬಾರೆಲ್ಲ ಆದಮೇಲೆ ಇವಾಗ ನೀರು ಕುಡಿಯೋ ಸೆಕ್ಷನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ ಕಾಣಿಸ್ತಿಲ್ಲ, ಇಲ್ಲಿ ನೀರೆಲ್ಲ ಕೊಡ್ತಾ ಇದ್ದಾರೆ. ಇಲ್ಲೇ ಕೂಡ ಡಸ್ಟ್ಬಿನ್ನು ಅರೇಂಜ್ ಮಾಡಿದರು. ಸೊ ನೀರು ಕುಡಿದಿದ್ದು ಮತ್ತು ಊಟ ಎಲ್ಲ ಮಾಡಿದ್ದೆಲ್ಲನೂ ಕೂಡ ಅಲ್ಲೇ ಹಾಕ್ಬೋದಾಗಿತ್ತು. ಸೊ ಹಾಗೆ ಆ ಹೊರಗಡೆಯಿಂದ ಒಂದು ಲುಕ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸ್ವಲ್ಪ ಸ್ಲೋ ಮೋಷನಲ್ಲಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಅಂದರೆ ಸೈಡಿಂದ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಒಂದ್ಸತಿ ವಿಸಿಟ್ ಮಾಡಲೇಬೇಕು. ತುಮಕೂರಿಗೆ ಯಾರಾದರೂ ಬಂದರೆ ತುಮಕೂರು ಸಿಟಿಯಲ್ಲಿರೋ ಅಂಥದ್ದು ವಿಸಿಟ್ ಮಾಡಲೇಬೇಕು. ಇದ್ರ ಎಲ್ಲಿದೆ ಅಂತ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ. ತುಂಬ ಒಳ್ಳೆ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಬನ್ನಿ ಆ ಕಡೆ
ಏನು ಅಂಗಡಿಗಳಿದ್ದಾವೆ ಅದನ್ನು ಒಂದು ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂಗಡಿಗಳು ಅನ್ನೋದನ್ನ. ಇಲ್ಲಿ ಬಂದರೆ ಇಲ್ಲಿ ಬೇವಿಂದು ಮರ ಇದೆ. ಸೊ ಅಲ್ಲಿ ಒಂದು ಫೋಟೋ ಥರ ಇಟ್ಬಿಟ್ಟು ಇದು ಮಾಡಿದ್ದಾರೆ. ಇದಕ್ಕೂ ಕೂಡ ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾರೆ. ಸಾಯಿಬಾಬಾ ಈಸ್ ನಥಿಂಗ್ ಬಟ್ ಶಿವ ಅಂತ ಹೇಳ್ತಾರೆ. ಸೊ ಅದು ಕೂಡ ಅದು ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ. ಇಲ್ಲಿ ಹಕ್ಕಿಗಳು ಏನಾದ್ರು ದಾಸ್ತಾನೆಲ್ಲ ಬರ್ತದಲ್ಲ ಅದೆಲ್ಲ ಇಲ್ಲಿ ಇಟ್ಕೊಳೋಂಥ ಜಾಗ ಇಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಇದೆ ಸಾಯಿಬಾಬಾ ಸ್ಟ್ಯಾಚುಗಳು, ಫೋಟೋಗಳು, ಮತ್ತು ಕೈ ಕಟ್ಕೊಳೋದು ದಾರಗಳು ಅದೆಲ್ಲ ಇಟ್ಕೊಳೋದಕ್ಕೆ ಅಂತ ಅಲ್ಲೊಂದು ಅಂಗಡಿ ಇದೆ. ಸೊ ಇವಾಗ ಬನ್ನಿ ಒಳಗೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅನ್ನೋದನ್ನ. ಸೊ ವಾಟರ್ಸ್ ಅದೆಲ್ಲನೂ ಈ ಥರ ವಾಟರ್ ಕ್ಯಾನ್ಗಳೆಲ್ಲ ತೊಗೊಂಬಂದಿದ್ದಾರೆ. ಯಾವುದೇ ನೀರೆಲ್ಲ ಕೊಡ್ತಾ ಇಲ್ಲ, ಕ್ಲೀನಾಗಿರೋದೇ ಕೊಡ್ತಾ ಇದ್ದಾರೆ. ಇಲ್ಲಿ ವಾಲಂಟಿಯರ್ಸ್ ಎಲ್ಲ ಈ ಥರ ಸ್ವೀಪ್ ಮಾಡ್ತಾರೆ. ಏನಾದರೂ ಕಸ ಗಲೀಜು ಅಂಥದ್ದು ಏನಾದ್ರು ಬಿದ್ದಿದ್ರೆ ಸ್ವೀಪ್ ಮಾಡಿ ಇದು ಮಾಡ್ತಾರೆ. ಬನ್ನಿ ಒಳಗೆ ಹೋಗೋಣ. ನಾವು ಹೋಗೋ ಟೈಮಲ್ಲಿ ನಮ್ಮ ಅಣ್ಣ ಸಿಕ್ಕಿದ್ರು, ಆಂಜಿನಪ್ಪ ಅವರು ಅಂತ. ಅವ್ರ ಮಕ್ಕಳನ್ನ ಇಬ್ಬರನ್ನು ಕರ್ಕೊಂಬಂದಿದ್ರು. ಸೊ ಅವ್ರದ್ದು ಫೋಟೋ ನನ್ನ ಮಗನ ಜೊತೆ ತಕ್ಕೊತಾ ಇದ್ರು. ಸೊ ನಾನು ಕೂಡ ಒಂದೆರಡು ಫೋಟೋನ ತಕ್ಕೊಂಡಿದ್ದೆ. ಅದಾದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಫೋಟೋ ತೆಗ್ದಿರೋದು ಅಂತ ಲಾಸ್ಟ್ ಹೆಂಡಲ್ಲಿ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಅವ್ರ ಜೊತೆ ಒಂಚೂರು ಒಂದು 2 ನಿಮಿಷ ಮಾತಾಡಿಬಿಟ್ಟು ಅದಾದಮೇಲೆ ನಾವು ದರ್ಶನಕ್ಕೆ ಹೋದ್ವಿ. ಅವರು ಕೂಡ ಅಪರೂಪಕ್ಕೆ ಸಿಕ್ಕಿದ್ರಲ್ಲ, ಸೊ ಅದಕ್ಕೋಸ್ಕರ ಅಂತ. ಸೊ ಇದೆಲ್ಲ ಸಣ್ಣ ಪುಟ್ಟ ಫೋಟೋ ಸೆಷನ್ ಆದಮೇಲೆ ನಾವು ಒಳಗೆ ಹೋಗಿ ದರ್ಶನಕ್ಕೆ ಹೋಗಿದ್ದು. ಬನ್ನಿ ದರ್ಶನಕ್ಕೆ ಹೋಗೋಣ. ಹೊರಗಡೆಯಿಂದ ಅರೇಂಜ್ಮೆಂಟ್ಸು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಅದೊಂದು ಕ್ಲಿಪ್ಪಿಂಗ್ ನಾನು ತೊಗೊಂಡೆ. ಈಗ ಸ್ವಲ್ಪ ಜನ ಇರಲಿಲ್ವಲ್ಲ, ಸೊ ಆದ್ದರಿಂದ ಒಂದು ತೊಗೊಂಡೆ. ಇಲ್ಲಿ ಹೊರಗಡೆನೇ ಬಸವಣ್ಣನ ಕೂಣಿಸಿದ್ದಾರೆ. ಲಾಸ್ಟ್ ಟೈಮ್ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ರಶ್ ಇತ್ತು ಅಂತ. ಸೊ ಈಗ ಕ್ಯೂ ಸಿಸ್ಟಮಲ್ಲಿ ಹೋಗೇನೆ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ. ಇದ್ರೊಳಗೆ ಬಂದಿದ ತಕ್ಷಣ ಒಂಥರ ಏನಂತ ಹೇಳ್ತಾರೆ, ಒಂದು ಹೆವನ್ಗೆ ಬಂದಂಗೆ ಫೀಲ್ ಆಗುತ್ತೆ, ಒಂಥರ ಸ್ವರ್ಗಕ್ಕೆ ಬಂದಂಗೆ ಫೀಲ್ ಆಗುತ್ತೆ. ಅದು ಲೈಟಿಂಗ್ಸ್ ಆಗ್ಬೋದು, ಅದ್ರ ಏನು ಕೆತ್ತನೆಗಳಾಗ್ಬೋದು, ಎಲ್ಲನೂ ಅಷ್ಟೇ. ಗೋಡೆಲ್ಲೂ ತುಂಬ ಚೆನ್ನಾಗಿನೇ ಅದು ಸ್ಟೋರೀಸ್ ಎಲ್ಲ ಬಿಲ್ಡ್ ಮಾಡಿದ್ದಾರೆ. ನನಗದು ತುಂಬಾ ಇಷ್ಟ ಆಯಿತು. ಈಗ ಹೋಗ್ತಾ ಇದ್ದೀವಿ ದರ್ಶನ ಮಾಡೋದಕ್ಕೆ. ಈಗ ಹೋಗ್ತಾ ಇದ್ದೀವಿ ದರ್ಶನ ಮಾಡೋದಕ್ಕೆ. ಈಗ ಇನ್ನೇನು ಹತ್ರ ಇದ್ದೀವಿ, ಸಾಯಿಬಾಬಾ ಹತ್ರ ಇದ್ದೀವಿ. ಇದು ವುಡನ್ನಲ್ಲಿ ಕೆತ್ತನೆ ಮಾಡಿದಾರಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನನಗಂತೂ. ಈ ದೇವಸ್ಥಾನ ಬಂದು ನನಗೆ ಗೊತ್ತಿರೋಂಗೆ 15-16 ಇಯರ್ಸಿಂದನೂ ಕೂಡ ಇದೆ ದೇವಸ್ಥಾನ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದೆಲ್ಲ ಮಾರ್ಬಲ್ ಇದೆಯಲ್ಲ, ಇದೆಲ್ಲ ಅಮೃತಶಿಲೆಯಿಂದ ಮಾಡಿರೋಂಥ ಮಾರ್ಬಲ್. ಈವನ್ ಹೊರಗಡೆ ತೋರಿಸಿದ್ನಲ್ಲ ಆವಾಗಲೇ, ಅದನ್ನು ಕೂಡ ಅಮೃತಶಿಲೆಯಿಂದಲೇ ಮಾಡಿರೋಂಥ ಮಾರ್ಬಲ್ಗಳು. ಸೊ ಅದನ್ನು ನನ್ನ ಮಕ್ಳಿಗೆ ಗೊತ್ತಿರಲಿಲ್ಲ, ಸೊ ಅದನ್ನು ಹೇಳ್ತಾ ಇದ್ದೆ. ಇದು ಡೆಕೋರೇಷನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಾದಮೇಲೆ ಲೈಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ದೇವ್ರ ಮೇಲೆ ಬೀಳೋ ಅಂಥ ಲೈಟಿಂಗ್ಸ್ಗಳು ಎಲ್ಲನೂ ಕೂಡ ತುಂಬ ಅಬ್ಸಲ್ಯೂಟ್ಲಿ ಸೂಪರ್ ಅಂತ ಹೇಳ್ತಾರಲ್ಲ, ಆ ರೀತಿಯೇ ಇತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಇಲ್ಲಿ ಅಮೃತಶಿಲೆಯಿಂದ ಮಾಡಿರೋಂಥ ಕೆತ್ತನೆಗಳ್ನ ಕೂಡ ನನ್ನ ಮಗ ಫೀಲ್ ಮಾಡಿ ನೋಡ್ತಾ ಇದ್ದ. ನಾನು ಹೇಳಿದೆ, ಇದು ಸ್ವಲ್ಪ ಡೆಲಿಕೇಟ್ ಆಗಿರುತ್ತೆ, ಹಿಂಗೆ ಮುರಿದ್ರೆ ಮುರಿದೋಗುತ್ತೆ, ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಹ್ಯಾಂಡ್ಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಸೊ ಅದೆಲ್ಲ ಹ್ಯಾಂಡ್ಲ್ ಮಾಡಿಕೊಂಡು ಡೆಕೋರೇಷನ್ಸು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ನೋಡಿ, ಇಲ್ಲಿಂದ ನೋಡಿದ್ರೆ ಒಂಥರ ಸ್ವರ್ಗದ ಥರನೇ ಕಾಣಿಸುತ್ತೆ, ಆ ರೀತಿ ಚೆನ್ನಾಗಿತ್ತು. ಮತ್ತು ಇಲ್ಲಿ ಬಂದರೆ ಇಲ್ಲಿ ಪೂಜೆ ಮಾಡಿಸೋದಕ್ಕಿಂತ ಬಿಸ್ಕೆಟ್ಸ್ ಕೊಟ್ಟು ಹೋಗ್ತಾರೆ ಎಲ್ಲರೂ. ಒಂದೊಂದು ಪ್ಯಾಕೆಟ್ಗಳು ಬಿಸ್ಕೆಟ್ಟು ಅಂಥವೆಲ್ಲ ಕೊಟ್ಟು ಹೋಗೋದು ರೂಢಿ ಇದೆ ಇಲ್ಲಿ. ಸೊ ಇದನ್ನೆಲ್ಲ ಮಕ್ಳುಗಳಿಗೆ ಹಂಚ್ತಾರೆ. ಅಂದರೆ ಚಿಕ್ಕ ಮಕ್ಳುಗಳು ಬರ್ತಾರಲ್ಲ ಅಂಥವ್ರಿಗೆ ಕೊಡ್ತಾರೆ ಯಾವಾಗ್ಲೂ ಇದನ್ನೆಲ್ಲನೂ. ಸೊ ನನ್ನ ಮಗಳಿಗೂ ಕೂಡ ಒಂದು ಬಿಸ್ಕೆಟ್ ಪ್ಯಾಕೆಟ್ ನಾವು ದರ್ಶನ ಮಾಡ್ಕೊಂಡು ಹೋಗ್ಬೇಕಾದ್ರೇ ಹೇಳಿದ್ರು, ಇಲ್ಲಿ ಇವಾಗ ಉತ್ಸವ ನಡೆಯುತ್ತೆ ಅಂತ. ನಾವು ದರ್ಶನ ಮಾಡೋಷ್ಟರಲ್ಲಿ ಆಗಲೇ 9:45 ಆಗಿತ್ತು. ಸೊ 10 ಗಂಟೆಯಿಂದ ಉತ್ಸವ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ. ಉತ್ಸವಕ್ಕೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ.
ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಗುರುಪೂರ್ಣಿಮೆ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.